ಇವನ್ ಎಸ್ ಸಿಗಳಲ್ಲಿ ಸಹಿತ ನಾವು ನೋಡ್ತಾ ಇದ್ದೀವಿ, ಎಡಗೈಯ ಬಲಗೈಯ ಅಂತೇಳಿ ಅಲ್ಲಿ ಒಂದು ಅನ್ಯಾಯಗಳು ನಡೀತಾ ಇದ್ದ ಒಟ್ಟಿನಲ್ಲೇ. ಹೀಗಾಗಿ ಅದು ಮೊದಲು ಹೋಗಲಿ, ಎಲ್ಲರಿಗೂ ಸಮಾನವಾಗಿ ಎಜುಕೇಷನ್ ಸಿಕ್ತಪ್ಪ ಅಂದ್ರೆ ಫ್ರೀಯಾಗಿ ಅಪ್ ಟು ಹೈಯರ್ ಎಜುಕೇಷನ್ ಅಂದ್ರೆ ಯಾಕೆ ಬೇಕ್ರಿ ರಿಸರ್ವೇಷನ್? ಅಲ್ಲೇ ಒಂದು 50% ಹೆಚ್ಚು ಮಾಡಿಬಿಟ್ಟಿರೋದು ಎಲ್ಲರೂ ಸಿಗ್ತಿದ್ವು. ಶಿಕ್ಷಣ ಮೇನ್ ಬೇಕಾದ ಶಿಕ್ಷಣ. ಶಿಕ್ಷಿತರಾದ್ರೆ ತಮ್ಮ ಬದುಕು ತಾವು ಕಟ್ಕೊಳ್ತಾರೆ. ಅವರ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡ್ಬೇಕು ಶಿಕ್ಷಣದಲ್ಲಿ. ನಾವು ಇಲ್ಲೇ ಇಂಬ್ಯಾಲೆನ್ಸ್ ಅದ ರೀ. ದುಡ್ಡಿದ್ದವ್ರಿಗೊಂದು ಮೊದಲು ಜಾತಿ ಮೇಲೆ ಕೊಟ್ಟಿವಿ. ಬ್ರಾಹ್ಮಣ ಮಕ್ಕಳು, ಅದೇ ಕಾಲಕ್ಕೆ ವೈಶ್ಯರ ಮಕ್ಕಳು, ಕ್ಷತ್ರಿಯರ ಮಕ್ಕಳು ಬುದ್ಧಿವಂತರಾದರೂ ಶೂದ್ರ ಪಾಪ ಕಲಿಯೋ ಅವಕಾಶ ಕೊಟ್ಟಿಲ್ಲ ನಾವು. ಹೀಗಾಗಿ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿಬಿಡು. ಇವತ್ತು ದುಡ್ಡಿನ ಮೇಲೆ ದುಡ್ಡು ಎಲ್ಲಿ ಬೇಕಾದ್ರೆ ಕಲಿಸ್ಬೋದು. ದುಡ್ಡಿದ್ದವ್ರು ಮಕ್ಕಳು ಇವತ್ತು MBBS BE ಮಾಡ್ಲಿಕ್ಕೆ ಸಾಧ್ಯವಿನ ಅತ್ಯಂತ ಕಡು ಬಡವರ ಮಕ್ಕಳು ಇವತ್ತು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಪ್ರತಿಭಾವಂತರು ನಾವು. ಯಾಕಂದ್ರೆ ಅವ್ರಿಗೆ ಯಾರು ಬ್ಯಾಂಕ್ ಸಾಲ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ನಮಗೆ ಹೇಳ್ರಿ, ಎಷ್ಟು ಜನ ಕರ್ನಾಟಕದಲ್ಲಿ ಈಗ SC ಮತ್ತು ST ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಇದ್ದಾರೆ ಕರ್ನಾಟಕದ ಮಟ್ಟಿಗೆ ಹೇಳ್ರಿ. ಬಟ್ ಆ ಒಂದು ಊರಿನ ಮಟ್ಟಿಗೆ ಹುಡುಕಿ ತೆಗೀರಿ ನಾವು. BE ಆದವರು MBBS ಆದವರು ಎಷ್ಟು ಜನ ಇದ್ದಾರೆ? ಅದರಲ್ಲೂ ಈ ಪ್ರೊಫೆಷನಲ್ ಕೋರ್ಸ್ಗಳು ಮಾಡೋದ್ರಲ್ಲಿ ಮುಖ್ಯವಾಗಿ MBBS ಮತ್ತು BE MD ಎಷ್ಟು ಜನ MD ST ಜನ ಹುಡುಗರಿದ್ದಾರೆ ಅಂತ ಡಾಕ್ಟರ್ಸ್ ಇದ್ದಾರೆ, ಅದು ST ಡಾಕ್ಟರ್ಸ್ ಇದ್ದಾರೆ. ಇದನ್ನು ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಅದರಿಂದ ಅವ್ರಿಗೂ ಲಾಭ ಆಗಿಲ್ಲದು. ಸುಮ್ಮನೆ ಒಂದಿಟ್ಟೇನೋ ಬಾಲ್ಯಾವಸ್ಥೆ ಎಜುಕೇಷನ್ ಸಿಕ್ತು, ಸ್ವಲ್ಪ ಏನೋ ಸಣ್ಣ ನೌಕರಿ ಹೋಗ್ತಾರೆ, FD ಶೋ ST ಶೋ ಇವನು ಆಗಿ ಪಾಪದ ಸಾಗಿಸ್ತಾ ಇದ್ದಾರೆ. ಇದು ವಾಸ್ತವ ಸತ್ಯ. ಇಂಥ ಒಂದು ಮೀಸಲಾತಿ ಬೇಕಾಗಿಲ್ಲ. ಆದ್ರೆ ಇಲ್ಲಾದ್ರೆ ನೌಕರಿಗೆ ಅಟ್ ಮಿನಿಮಮ್ ಎಲ್ಲ ನೌಕರಿ ಸಿಗುವಂಥ ಏನು ವ್ಯವಸ್ಥೆ ಮಾಡಿರಿ. ಇದನ್ನು ಮಾಡಿರ್ತಕ್ಕ ಹಾಕಿಬಿಡ್ರಿ, ಬೇಡ. ಈಗೇನೋ ಇವರು ಆರೋಪ ಮಾಡ್ತಾಯಿದ್ದಾರೆ. ನಮ್ಮ R. ಅಶೋಕ್ ಅವರು ಮೂಲತಃ BJPಗರು ಮತ್ತು ಜೊತೆಗೆ